ದೀರ್ಘ ಸುಮಂಗಲಿಯಾಗಿರುವಂತ ಆಶೀರ್ವಾದ ಮಾಡಿ ಅಂದ್ರೆ ಅನ್ಬೇಡಿ. ನನಗೊಂದೇ ಒಂದ್ಸರ ಆಶೀರ್ವಾದ ಮಾಡಿ ನಿನ್ ಪಾದ ಮುಂದೆ ಅವಕಾಶ ಮಾಡ್ಕೊಳ್ಳಿ ಅಂದ್ರೆ ನಿಂದೇ ದಾರಿ ಕಾಯ್ತಾ ಇದ್ದೆ. ನಿನಗೆ ಅವತ್ತು ಹೇಳಿದ್ದೆ ತಾನೆ, ತಪ್ಪು ಮಾಡಿರೋನು ಅವನೇ ಆಗಿರ್ಲಿ ಅವನಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ. ಹೇಳಿದ್ರಿ ಆದ್ರೆ ಆ ಪ್ರಕಾರ ಇಂಥ ಶಿಕ್ಷೆ ಕೊಡ್ತೀರಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಪ್ಪ. ತಪ್ಪು ಮಾಡಿರೋನಿಗೆ ಶಿಕ್ಷೆ ಕೊಟ್ಟೆ ರುದ್ರ. ಆದ್ರೆ ಶಿಕ್ಷೆ ಕೊಡೋ ಆ ಜವಾಬ್ದಾರಿನ ಹೆತ್ತ ಕರುಳಿಗೆ ವಹಿಸಿ ತಪ್ಪು ಮಾಡಿಬಿಟ್ಟೆ ರುದ್ರ. ಹೆತ್ತ ಕರುಳು ಕೇಳಬೇಕಲ್ಲ, ಹೆತ್ತ ಮಗನಿಗೆ ವಿಷ ಹಾಕುವಾಗ ಹೇಗಾಗಿರ್ಬೇಡಕ್ಕನು ಆ ಹೆತ್ತ ಕರುಳಿಗೆ. ಅವನಿಗೆ ಕುಡಿಸುವ ವಿಷಯದಲ್ಲಿ ಅರ್ಧ ಅವಳು ಕುಡಿದು ಬಿಟ್ಟಿದ್ದಾಳೆ ರುದ್ರ. ಪಾಪಿ ಯಾವ ನನ್ನ ಮಗಳು ಹುಡ್ತೆ ಹೋಗಿದ್ರ ಈ ಮನೆಯಾಗಿಂತ ಅನಾಹುತ ಆಗುತ್ತಿರ್ಲಿಲ್ಲಪ್ಪ. ಇಲ್ಲ, ಇಲ್ಲಿ ಯಾರ ಸಾವಿಗೂ ಯಾರನ್ನು ಕಾರಣ ಮಾಡೋದಿಕ್ಕಾಗೋದಿಲ್ಲ ರುದ್ರ. ಮೇಲೊಬ್ಬ ಇದ್ದಾನೆ, ಅವನು ಆಟ ಆಡಿಸ್ತಾನೆ, ನಾವು ಆಡ್ಬೇಕು ಅಷ್ಟೇ. ಆದ್ರೆ ಆಟ ಆಡುವಾಗ ಆಟದ ನಿಯಮಗಳನ್ನು ಮೀರಬಾರದು ರುದ್ರ, ಮೀರಬಾರದು. ಅವನು ತಪ್ಪು ಮಾಡ್ದ, ಆಟದ ನಿಯಮಗಳನ್ನು ಅವನು ಮೀರ್ದ, ಅವನು ಸತ್ತದ. ಆದ್ರೆ ಈ ನಮ್ಮವ್ವ ಏನ್ ಮಾಡಿದ್ರಿ? ನಾನು ತಪ್ಪು ಮಾಡಿಬಿಟ್ಟೆ ರುದ್ರ. ಶಿಕ್ಷೆ ಕೊಡೋ ಜವಾಬ್ದಾರಿ ಅವಳಿಗೆ ವಹಿಸಿ ನಾನು ಆ ನಿಯಮಗಳನ್ನ ಗಾಳಿಗೆ ತೋರಿಬಿಟ್ಟೆ ರುದ್ರ. ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ಬದುಕಿದ ಈ ಬೆಟ್ಟಪ್ಪ ಈ ದಿನ ಒಂಟಿ ಆಗೋದ ರುದ್ರ, ಒಂಟಿ ಆಗೋದು. ನಿನಗೆ ಅವತ್ತು ಹೇಳಿದ್ದೆ ತಾನೆ, ಹುಟ್ಟೋ ಸೂರ್ಯನ ದೇಹ ಬದಲಾಗಬಹುದು, ತಿರುಗೋ ಭೂಮಿ ಚಲನೆ ನಿಂತಾಗಬಹುದು. ಆದ್ರೆ ಈ ಬೆಟ್ಟಪ್ಪ ನೀಡೋ ತೀರ್ಪು ಯಾವತ್ತೂ ಬದಲಾಗಿಲ್ಲ. ಬೆಟ್ಟಪ್ಪ
ಕೊನೆಯದಾಗಿನದೊಂದು ಮಾತು ನಡೆಸ್ಕೊಡ್ತೀಯ ತಾನೆ? ನಡೆಸ್ಕೊಡ್ತೇನೆ ಅಪ್ಪ. ಇದೇ ಕೊನೆಯ ಮಾತು. ನಾನು ನಿನಗೆ ಯಾವತ್ತೂ ಇನ್ನು ಮುಂದೆ ಏನು ಹೇಳೋದು ರುದ್ರ. ನಡೆಸ್ಕೊಡ್ತೇನೆ ಅಪ್ಪ, ನಡೆಸ್ಕೊಡ್ತೀನಿ. ಸುತ್ತ 40 ಹಳ್ಳಿಗೆಲ್ಲ ನ್ಯಾಯ ದೇಗುಲ. ಈ ಬೆಟ್ಟಪ್ಪನ ಮನೆತನ. ಇಲ್ಲಿ ನ್ಯಾಯ ಅಂತ ಬಾಗಿಲಿಗೆ ಬಂದವರು ಯಾರು ಬರಿಗೆಯಿಂದ ಹೋಗಿಲ್ಲ ರುದ್ರ. ಮುಂದೆ ಹೋಗೋದಿಲ್ರಿ. ಹಾ, ಮುಂದೇನು ಹೋಗಬಾರ್ದು. ಆಯ್ತು. ಇನ್ನು ಮುಂದೆ ಈ ಜವಾಬ್ದಾರಿನ ನೀ ನಡೆಸ್ಕೊಂಡು ಹೋಗ್ಬೇಕು. ಹೋಗ್ತೀಯ ಅಷ್ಟೇ, ಹೋಗ್ತೀಯ ತಾನೆ? ಹಾ, ಅದು 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 ನನ್ನ ಹತ್ರ. ಈ ಬೆಟ್ಟಪ್ಪ ನೀಡಿರೋ ತೀರ್ಪು ಸರಿ ಇದೆ ತಾನೆ? ಸರಿ ಐತ್ರಿ ಅಪ್ಪ. ಅದು